ಶಾಮನೂರು ಶಿವಶಂಕರಪ್ಪನವರು ತಮ್ಮ 95ನೇ ವಯಸ್ಸಿನಲ್ಲಿ ಇವತ್ತು ಲಿಂಗೈಕ್ಯರಾದ ವಿಷಯ ತಿಳಿದು ಅತ್ಯಂತ ದುಃಖವಾಯಿತು. ಶಾಮನೂರು ಶಿವಶಂಕರಪ್ಪನವರು ಭಾಳಷ್ಟು ಪರಿಶ್ರಮ ಮತ್ತು ಸಾಧನೆಯಿಂದ ಬಹುದೊಡ್ಡ ಎತ್ತರಕ್ಕೆ ಬೆಳೆದು ನಿಂತಹ ಆದರ್ಶ ವ್ಯಕ್ತಿಗಳು. ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅತ್ಯಂತ ಹಿರಿಯ ಜೀವಿಯಾಗಿ ಈ ನಾಡಿಗೆ, ಈ ನಾಡಿನ ಸಂಸ್ಕೃತಿಗೆ ಅಮೂಲ್ಯವಾದಂಥ ಕೊಡುಗೆಯನ್ನು ಕೊಟ್ಟಂಥ ಕೀರ್ತಿ ಅವರದು. ಧಾರ್ಮಿಕವಾಗಿ ಆಗಲಿ, ಸಾಮಾಜಿಕವಾಗಿ ಆಗಲಿ, ಶೈಕ್ಷಣಿಕವಾಗಿ ಆಗಲಿ, ಈ ಎಲ್ಲ ರಂಗಗಳಲ್ಲಿಯೂ ಕೂಡ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಬೇರಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ವ ಜನಾಂಗದ ಜನರೊಂದಿಗೆ ಅನೋನ್ಯವಾದಂಥ ಸಂಬಂಧವನ್ನು ಅವರು ಹೊಂದಿದ್ದರು. ಸಮಾಜದಲ್ಲಿ ಗುಣಾತ್ಮಕ ಮತ್ತು ರಚನಾತ್ಮಕ ಕಾರ್ಯಗಳು ನಡೆಯಬೇಕು ಅನ್ನುವಂಥದ್ದು ಅವರ ಅಪೇಕ್ಷೆ ಆಗಿತ್ತು. ಅವರು ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ ಹಲವಾರು ಉತ್ತಮವಾದಂಥ ಕಾರ್ಯಗಳನ್ನು ಮಾಡಿದಂಥ ಕೀರ್ತಿ ಅವರಿಗಿದೆ. ದೈವಭಕ್ತರಾದಂಥ ಅವರು ಜಾತಿ, ಮತ, ಪಂಥಗಳೆನಿಸದೆ ಎಲ್ಲ ವರ್ಗದ, ಎಲ್ಲ ಸಮುದಾಯದ ಜನರೊಂದಿಗೆ ಒಂದು ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದ್ದರು. ವೀರಶೈವ ಪಂಚಪೀಠಗಳ ಬಗ್ಗೆ ಅವರಿಗೆ ಅಪಾರವಾದಂಥ ಒಲವು ಮತ್ತು ಶ್ರದ್ಧೆ ಇತ್ತು. ಅವರು ಮಾಡಿದಂಥ ಮಹತ್ ಕಾರ್ಯಗಳನ್ನು ಕಂಡು ರಂಭಾಪುರಿ ಧರ್ಮಪೀಠದಿಂದ ಅವರಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪ್ರಶಸ್ತಿಯನ್ನು ಅನುಗ್ರಹ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ವೀರಶೈವ ಪಂಚಪೀಠದ ಜಗದ್ಗುರುಗಳು ವೀರಶೈವ ರತ್ನ ಅನ್ನುವಂಥ ವಿಶೇಷ ಪದವಿಯನ್ನು ಕೂಡ ಕೊಟ್ಟು ಅನುಗ್ರಹ ಆಶೀರ್ವಾದ ಮಾಡಿದ್ದೆವು. ಅವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಮಾಜವನ್ನು ಕಟ್ಟಿ ಬೆಳೆಸುವಂಥ ಕಾರ್ಯದಲ್ಲಿ ಗಟ್ಟಿಯಾದಂಥ ಹೆಜ್ಜೆಯನ್ನು ಅವರು ಇಟ್ಟಿದ್ದರು. ಇತ್ತೀಚೆಗೆ ದಾವಣಗೆರೆಯಲ್ಲಿ ವೀರಶೈವ ಪೀಠಾಚಾರ್ಯರ ಮತ್ತು ಶಿವಾಚಾರ್ಯರ ಶೃಂಗ ಸಮ್ಮೇಳನದಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿ ಸಮಾಜದ ಒಂದು ಏಳಿಗೆಗೆ, ಒಕ್ಕಟ್ಟಿಗೆ ಧರ್ಮಪೀಠಗಳು ಒಂದೆಡೆ ಸೇರಿ ಒಂದು ಅಮೂಲ್ಯವಾದಂಥ ಸಂದೇಶ ಕೊಡಬೇಕನ್ನುವಂಥ ಒಂದು ಧ್ಯೇಯ ಏನಿತ್ತು ಅದು ಅವರ ಕಾಲದಲ್ಲಿ ಸಾಕಾರಗೊಂಡಿದ್ದನ್ನು ಕಂಡು ಭಾಳ ಹರ್ಷ ಪಡ್ತಾ ಇದ್ದರು. ಇತ್ತೀಚೆಗೆ ಅವರ ಸ್ವಗೃಹದಲ್ಲಿ ಜಗದ್ಗುರುವರ ಮಹಾಪೂಜೆಯನ್ನು ಕೂಡ ಮಾಡಿಸಿ ಅಂತಃಕರಣದ ಆಶೀರ್ವಾದಕ್ಕೆ ಪಾತ್ರರಾಗಿದ್ದರು. ಅಂಥ ಹಿರಿಯ ಜೀವಿ ವಯೋಮಾನದ ಕಾರಣದಿಂದಾಗಿ ಇತ್ತೀಚೆಗೆ ಒಂದು 2-3 ತಿಂಗಳಿಂದ ಅಸ್ವಸ್ಥರಾಗಿದ್ದರು. ಅವರು ಇವತ್ತು ತಮ್ಮ ಶರೀರವನ್ನು ಪರಮಾತ್ಮನಲ್ಲಿ ಬೆರೆಸಿದ್ದಾರೆ. ವ್ಯಕ್ತಿ ಅಗಲಿ ಹೋದರೂ ಅವರು ಮಾಡಿದಂಥ ಕಾರ್ಯಗಳು ಸಮಾಜದಲ್ಲಿ ಯಾವಾಗಲೂ ಅವಿಸ್ಮರಣೀಯವಾಗಿ ಉಳಿತಾ ಇದ್ದಾವೆ. ಅವರ ಅಗಲಿಕೆಯಿಂದ ಏನು ಸಮಾಜ, ನಾಡು, ರಾಜಕೀಯ ಕ್ಷೇತ್ರ ಭಾಳಷ್ಟು ನಷ್ಟವನ್ನು ಅನುಭವಿಸ್ತಾ ಇದೆ. ಬಹುಶಃ ಅವರ ವ್ಯಕ್ತಿತ್ವವನ್ನು ತುಂಬುವಂಥ ಮತ್ತೊಬ್ಬ ವ್ಯಕ್ತಿಯನ್ನು ಕಾಣಲಿಕ್ಕೆ ಆಗೋದಿಲ್ಲ. ಅವರು ಅಜಾತ ಶತ್ರು ಅಂತೇಳಿ ಎಲ್ಲರೂ ಕೂಡ ಅವರನ್ನು ಕೊಂಡಾಡ್ತಾ ಇದ್ದರು. ಅಂಥ ಅಗಲಿದಂಥ ಶಾಮನೂರು ಶಿವಶಂಕರಪ್ಪನವರ ಪರಮ ಪವಿತ್ರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಅನುಗ್ರಹಿಸಲಿ ಮತ್ತು ಅವರ ಅಗಲಿಕೆಯಿಂದ ಉಂಟಾದಂಥ ದುಃಖವನ್ನು ಕುಟುಂಬ ವರ್ಗದವರಿಗೆ ಮತ್ತು ಅವರ ಎಲ್ಲ ಹಿತೈಷಿಗಳಿಗೆ ಭಗವಂತ ಒಂದು ಸಾಂತ್ವನವನ್ನು, ಶಾಂತಿಯನ್ನು ಅನುಗ್ರಹಿಸಲಿ ಅಂಥೇಳಿ ನಾವು ಬಯಸ್ತಾ ಇದ್ದೇವೆ.